ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2027ನೇ ಶೈಕ್ಷಣಿಕ ಸಾಲಿಗಾಗಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇವತ್ತು ನೋಡಿ ಮುಖಬೆಲೆ ಹಾಗೂ ಸ್ಥಾನ ಬೆಲೆ ಬಗ್ಗೆ ಇಲ್ಲಿ ಮೊರಾರ್ಜಿ ಹಾಗೂ ನವೋದಯ ಮತ್ತು ಆದರ್ಶ ವಿದ್ಯಾಲಯದಲ್ಲಿ ಕೇಳಿರುವ ಮತ್ತು ಕೇಳಬಹುದಾದ ಕ್ವಶನ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆಗಳನ್ನು ನೋಡ್ತಾ ಹೋಗಿ. ಮೊದಲಿಗೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ಗೆ ಇಲ್ಲಿ ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಒಟ್ಟು 5 ಅಂಕಿಯ ಸಂಖ್ಯೆ ಇದೆ ಇದರಲ್ಲಿ. ಹಾಗಾದರೆ ನೋಡ್ತಾ ಹೋಗಿ, ಮೊದಲಿಗೆ ಇರುವಂತಹ ಸಂಖ್ಯೆ ನೋಡ್ತಬಹುದು. ಇಲ್ಲಿ 33,719 ಇದೆಯಲ್ಲ, ಇದು ಚಿಕ್ಕ ಸಂಖ್ಯೆ ಆಗಿದೆ. ಕೆಳಗಿನವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ 76,541 ಇದೆ, ಇಲ್ಲಿ 76,514 ಇದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 30,476 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕಿಗೆ ಅಧಿಕ ಸ್ಥಾನ ಮೌಲ್ಯ ಇದೆ ಅಂತ ಹೇಳಿದರೆ, ಇಲ್ಲಿ 3 ಇದೆಯಲ್ಲ, ಇದು 30,000 ಸ್ಥಾನ ಇದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 3,702ರಲ್ಲಿ ಅಂಕಿ 7ರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಹೇಳಿದ್ದಾರೆ. 7ರ ಸ್ಥಾನ ಬೆಲೆ ಅಂದಾಗ ಇಲ್ಲಿ 700 ಮತ್ತು ಅದರ ಮುಖಬೆಲೆ ಎಷ್ಟು ಅಂದರೆ 7, ಅಂದರೆ ಇಲ್ಲಿ 693 ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, 9,324ರಲ್ಲಿ ಅಂಕಿ 9ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮೊತ್ತ ಎಷ್ಟು ಅಂತ ಹೇಳಿದರೆ, 9ರ ಸ್ಥಾನ ಬೆಲೆ ಅಂದರೆ ಎಷ್ಟು? 9,000. ಮುಖಬೆಲೆ ಎಷ್ಟು ಅಂದರೆ 9,009 ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸಂಖ್ಯೆ 25,351ರಲ್ಲಿ ಅಂಕಿ 5ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಅಂದಿದ್ದಾರೆ. ಇಲ್ಲಿ 5ರ ಸ್ಥಾನ ಬೆಲೆ ಅಂದರೆ ಇಲ್ಲಿ 5,000 ಇದೆ. ಇನ್ನು ಇಲ್ಲೊಂದು 5 ಇದೆ ನೋಡಿರಿ, ಒಂದು 50. ಸೊ ಇಲ್ಲಿ 5,050 ಹೋದರೆ 4,950. ಇನ್ನು ಸಂಖ್ಯೆ 45,642ರಲ್ಲಿ ಅಂಕಿ 4ರ ಸ್ಥಾನ ಬೆಲೆಗಳ ನಡುವಿನ ಮೊತ್ತ ಎಷ್ಟು? ಇಲ್ಲಿ 4 ಅಂದರೆ 40,000 ನೋಡ್ಬೋದು. ಇಲ್ಲಿ 4 ಅಂದರೆ 40, 40,040 ಯಾವುದಾಗುತ್ತೆ? ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, 56,473ರಲ್ಲಿ ಅಂಕಿ 4 ಮತ್ತು 3ರ ಮುಖಬೆಲೆಗಳ ನಡುವಿನ ಗುಣಲಬ್ಧವೆಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ 56,473ರಲ್ಲಿ ಅಂಕಿ 4 ಮತ್ತು 3ರ ಮುಖಬೆಲೆಗಳ ನಡುವಿನ ಗುಣಲಬ್ಧ ಅಂದಿದ್ದಾರೆ. 4 ಮುಖಬೆಲೆ ಅಂದರೆ 4, ಗುಣಲಬ್ಧ ನೆಕ್ಸ್ಟ್ 3 ಅಂದರೆ ಅದು ಕೂಡ 3 ಬರುತ್ತೆ. 4 3ಲಿ 12. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, 1, 0, 5 ಮತ್ತು 7 ಎಂಬ ಅಂಕಿಗಳನ್ನು ಉಪಯೋಗಿಸಿ ರಚಿಸಿದಾಗ ದೊರೆಯುವ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಅಂದಿದ್ದಾರೆ. ದೊಡ್ಡ ಸಂಖ್ಯೆ ಅಂದಾಗ ಮೊದಲಿಗೆ 7 ತಗೋತೀವಿ, ನೆಕ್ಸ್ಟ್ 5, ಆಮೇಲೆ 1, ಆಮೇಲೆ 0, 7,510. ಅವರು ಅತಿ ಚಿಕ್ಕದು ಅಂದಾಗ ನಾವು ಮೊದಲಿಗೆ 1 ತಗೊಳ್ಳೋಣ, ನೆಕ್ಸ್ಟ್ 0, ಅದು ಆದಮೇಲೆ ನೋಡ್ತಾ ಹೋಗಿ 5 ಅಂಕಿ ಅಂದಿದ್ದಾರೆ. ಕೊಟ್ಟಿರುವ ಸಂಖ್ಯೆಗಳು ಎಷ್ಟಿದಾವೆ? ಇಲ್ಲಿ 4 ಇದಾವೆ. ಸೊ ನಾವು 2 0 ತಗೊಳ್ಳೋಣ. ಹಾಗಾಗಿ ಸಮಸಂಖ್ಯೆ ಅಂದಿರುವುದರಿಂದಾಗಿ ನೋಡ್ಬೋದು ಇಲ್ಲಿ 72, 10,072 ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ 3, 5, 9, 7, 0 ಎಂಬ ಅಂಕಿಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 5 ಅಂಕಿಯ ನಡುವಿನ ವ್ಯತ್ಯಾಸ ಅಂದಿದ್ದಾರೆ. ಇಲ್ಲಿ ಒಟ್ಟು ಇಲ್ಲಿ ನೋಡ್ಬೋದು, ಒಟ್ಟು 5 ಅಂಕಿ ಅಂತ ಹೇಳಿದ್ದಾರೆ ಅವರು. ಅತಿ ದೊಡ್ಡದು ಯಾವುದು ಅಂದರೆ ನೋಡ್ಬೋದು 97,530, 5 ಅಂಕಿ. ನೆಕ್ಸ್ಟ್ ಅತಿ ಚಿಕ್ಕದು ಯಾವುದು ಅಂದರೆ ಇಲ್ಲಿ ಮೊದಲಿಗೆ ಯಾವ್ದು ತೊಗೊಳ್ಬೇಕಾಗುತ್ತೆ? ನಾವು ಮೊದಲಿಗೆ 3 ತೊಗೊಳ್ಬೇಕು. 3, 0, ಆಮೇಲೆ 5, 7, 9. ಸೊ ಇಲ್ಲಿ ನೋಡ್ರಿ, 10ರಲ್ಲಿ 9 ಹೋದ್ರೆ 1, 13ರಲ್ಲಿ 10 ಹೋದರೆ 3, 15ರಲ್ಲಿ 6 ಹೋದ್ರೆ 9, 7ರಲ್ಲಿ 1 ಹೋದರೆ 6, 9ರಲ್ಲಿ 3 ಹೋದರೆ 6. ನೋಡ್ತಾ ಹೋಗಿ 66,000 ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ 5 ಆಗುತ್ತೆ. ಸಾರಿ, ಇಲ್ಲಿ 66,951 ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 4, 2, 1 ಮತ್ತು 0ಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ 4 ಅಂಕಿ ಸಂಖ್ಯೆಗಳ ನಡುವಿನ ಮೊತ್ತ ಅಂದಿದ್ದಾರೆ. ಅತಿ ದೊಡ್ಡದು ಯಾವುದಾಗುತ್ತೆ? ಹಾಗಾದರೆ 4,210. ಹಾಗೂ ಅತಿ ಚಿಕ್ಕದು ಯಾವುದಾಗುತ್ತೆ ಅಂದರೆ 1,024. ನೋಡ್ಬೋದು, 4ಕ್ಕೆ 4, 3ಕ್ಕೆ 3, 2ಕ್ಕೆ 2, 5,234, 5,234 ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 10,542ರಲ್ಲಿ ಅಂಕಿ 5 ಮತ್ತು 2ರ ಸ್ಥಾನ ಬೆಲೆಗಳ ನಡುವಿನ ಭಾಗಲಬ್ಧವೆಷ್ಟು ಅಂದಿದ್ದಾರೆ. ಇಲ್ಲಿ 5 ಇದೆಯಲ್ಲ, 500 ಆಗುತ್ತೆ ಅದು. ಮತ್ತು ಇಲ್ಲಿ 2ರಿಂದ ಭಾಗಲಬ್ಧ ಅಂತ ಹೇಳಿದ್ದಾರೆ. 2ರ ಸ್ಥಾನ ಬೆಲೆ ಅಂದರೆ ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 2 2ಲಿ 4, ಇಲ್ಲಿ 1 ಉಳಿತು, ಇಲ್ಲಿ 2 5ಲಿ 10. ಸೊ ಇಲ್ಲಿ 0 ಇಳಿಸ್ಕೋತೀವಿ ಅಂದರೆ 250 ಆಗುತ್ತದೆ. ಇನ್ನು ನೆಕ್ಸ್ಟು 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಅಂದಿದ್ದಾರೆ. 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದರೆ ಯಾವುದಾಗುತ್ತೆ? 9,999. ಅತಿ ಚಿಕ್ಕ ಸಂಖ್ಯೆ ಅಂದರೆ ಇಲ್ಲಿ 1,000.
ಸೊ ಇಲ್ಲಿ ನೋಡ್ಬೋದು 9 9 9 9 1 ಇಲ್ಲಿ 9 ಆಯಿತು, ಇಲ್ಲಿ 9 ಆಯಿತು, ಇಲ್ಲಿ 9 9 1 10 10,999. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ.